ಬೇಬಿ ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೈನ್. ಬೇಬಿ ಯಾಕೆ ಬೇಬಿ ಹ್ಯಾಪಿ ಆಗಿರೋ ಟೈಮಲ್ಲಿ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು ಹೇಳು. ಇನ್ನೇನಾಗಬೇಕು ಹರಿ, ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ. ನಿಮ್ಮ ಅಣ್ಣ ಅದಕ್ಕೆ ವಿಶ್ ಮಾಡಿದ್ರಾ? ಆಯಿತು, ನಿನಗೂ ನಿಮ್ಮ ಅಣ್ಣಂಗೂ ಜಗಳ ಆಗಿದೆ, ಒಪ್ಕೋತೀನಿ. ನಿಮ್ಮ ಅತ್ತಿಗೆಗೆ ಏನಾಗಿದೆ? ಬೇಬಿ ವಿಶ್ ಮಾಡಬೇಕು ಅಂತಲೇ ಬಂದರು, ಅಷ್ಟರಲ್ಲಿ ನೀನು ಈ ಕಡೆ ಬಂದ್ಬಿಟ್ಟೆ. ಅದಕ್ಕೆ ವಿಶ್ ಮಾಡಲಿಲ್ಲ ಅವರು. ನಮಗೋಸ್ಕರ ಅಂತ ಎಲ್ಲ ಸ್ವೀಟ್ಸು ರೆಡಿ ಮಾಡಿಟ್ಟಿದ್ದಾರೆ, ಬಾತಿನ. ಹರಿ ಪ್ಲೀಸ್, ಕಾಟಾಚಾರಕ್ಕೆ ಸ್ವೀಟ್ಸ್ ಮಾಡಿಬಿಟ್ರೆ ಆಗಲ್ಲ. ಆಶೀರ್ವಾದ ಮಾಡಬೇಕು, ವಿಶ್ ಮಾಡಬೇಕು. ಇವಾಗೇನು ಅವ್ರು ವಿಶ್ ಮಾಡಿಲ್ಲ ಅಂತ ತಾನೆ ಇವಾಗಲೇ ಹೋಗಿ ಕರ್ಕೊಂಡ್ಬರ್ತೀನಿ. ಹರಿ ಸ್ಟಾಪ್ ಇಟ್. ಹತ್ತು ಕರೆದು ಔಟ್ನ ಮಾಡಿಸ್ಕೊಳ್ಬಾರ್ದು. ಯಾಕೆ? ನಾವೀಗ ಮನೆಯವರಲ್ವಾ? ನಮಗೆ ಮಾನ ಮರ್ಯಾದೆ ಇಲ್ವಾ? ಈ ವಿಚಾರಗಳಿಗೆ ಹೇಳೋದು. ನಾವು ಬೇರೆ ಮನೆಗೆ ಹೋಗೋಣ, ಅಲ್ಲಾದ್ರೂ ನೆಮ್ಮದಿ ಆಗಿರ್ಬೋದು, ನಮ್ಗೆ ಇಷ್ಟ ಬಂದಂಗೆ ಇರ್ಬೋದು ಅಂತ ನಿನ್ಗೆ ಹೇಳಿದ್ರೆ ಅರ್ಥನೇ ಆಗಲ್ವಲ್ಲ. ಬೇಬಿ ಈ ಟೈಮಲ್ಲಿ ಅವೆಲ್ಲ ಬೇಕಾ ಬೇಬಿ? ಬೇರೆ ಮನೆ ಮಾಡೋಣ, ಹೊರಗಡೆ ಹೋಗೋಣ. ಬೇರೆ ಮನೆ ಮಾಡೋಣ, ಹೊರಗಡೆ ಹೋಗೋಣ. ಪ್ಲೀಸ್ ಎಂಜಾಯ್ ದಿಸ್ ಮೂಮೆಂಟ್ ಯಾರ್. ಇವಾಗ ನೋಡು, ನಾನು ನಿನಗೆ ವಿಶ್ ಮಾಡಿದೆ, ನೀನು ನನಗೆ ವಿಶ್ ಮಾಡಿದ್ಯಾ. ಅಪ್ಪ ಅಮ್ಮ ವಿಶ್ ಮಾಡಿದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು? ಅವ್ರ ಆಶೀರ್ವಾದ ಇದೆಯಲ್ಲ, ಸಾಕಲ್ವಾ? ಬಿಡು ಹರಿ, ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಮನೆಯವ್ರ ಬಗ್ಗೆ ಮಾತಾಡಿದ್ರೆ ವಹಿಸ್ಕೊಂಡು ಬಂದ್ಬಿಡ್ತೀಯ. ಹಾಗಲ್ಲ ಬೇಬಿ, ಪ್ಲೀಸ್ ಹರಿ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಈ ಮನೇಲಿ ನಾನು ನೆಮ್ಮದಿಯಾಗಿರೋಕ್ಕೆ ನಾನು ಕೇಳ್ಕೊಂಡೇ ಬಂದಿಲ್ಲ, ಎಲ್ಲ ನನ್ನ ಕರ್ಮ. ಹ್ಯಾಪಿ ಆ್ಯನಿವರ್ಸರಿ, ಗುಡ್ ನೈಟ್. ಗುಡ್ ನೈಟ್. ಹೂಕಲ್ಲ ಹೋಗವ್ರೆ, ಇನ್ನೊಂದು 10 ದಿವಸದಲ್ಲಿ ಬಂದ್ಬಿಡ್ತಾರೆ ಕಲ. ಹಾಂ ಮರುಗಡ ಎಲ್ಲ ಹೋಗಿದೆ, ಒತ್ತಾರೆಯಿಂದ ಕಾಣಿಸ್ತಾನೆ ಇರಲಿಲ್ಲ. ಅದು ಅಪ್ಪಯ್ಯ, ಅದೇ ಕಣಪ್ಪಯ್ಯ ಆ ಆಕ್ಸಿಡೆಂಟ್ ಹುಡುಗ. ಗೊತ್ತಾಯ್ತು ಕಣ, ಹೇಳ ಅವನ್ನ ಇನ್ನೊಂದ್ಕಿಂತ ವಿಚಾರಿಸು ಅಂತ ಹೇಳಿದ್ರಲ್ಲ, ವಿಚಾರಿಸು ಅಂತ ಹೋಗಿದ್ದೆ. ನಂಬಿಕೆಸ್ತ ಹುಡುಗ ಅಂತ ಕಣಪ್ಪಯ್ಯ. ಅವನು ಇಲ್ಲಿ ತನಕ ಯಾರಿಗೂ ಬೆನ್ನಿಗೆ ಚುರಿ ಹಾಕೋ ಕೆಲಸ ಮಾಡಿಲ್ವಂತೆ. ಅವನ್ನ ನಾವು ಧೈರ್ಯವಾಗಿ ನಂಬೋದು ಕಣಪ್ಪಯ್ಯ. ಆ ಹುಡುಗ ಒಳ್ಳೆ ಹುಡುಗನ ಥರನೇ ಕಾಣ್ತಾನೆ. ಆದ್ರೂ ನಾನು ಒಂದು ಕಿತ ವಿಚಾರಿಸಕ್ಕೆ ಹೇಳ್ತೀನಿ ಕಲ ಕಣಪ್ಪಯ್ಯ. ಅಲ್ಲೂ ಒಳ್ಳೆ ಅಭಿಪ್ರಾಯ ಬಂದ್ಬಿಟ್ರೆ ಆಮೇಲೆ ಆ ಹುಡುಗನ್ನ ಕರೆಸ್ಕೊಂಡು ಎಲ್ಲ ಕೂಲಂಕುಷವಾಗಿ ಮಾತಾಡ್ಬಿಡಮ್ಮ. ಒಂದು ವಿಷಯ ಗೆಪ್ತಿ ಇಟ್ಕೊಳ್ಳ ಮರಗೌಡ, ಈ ಇಸಿದಾಗಿ ನಾವು ಬಲೆ ಹುಷಾರಾಗಿರ್ಬೇಕಲ್ಲ. ಆ ಹುಡುಗನ ಹತ್ರ ಏನೇ ಮಾತಾಡಲಿ ನಾವು ತುಂಬ ಹುಷಾರಾಗಿರ್ಬೇಕಲ್ಲ. ಎಲ್ಲೂ ನಮ್ಮ ಗುಟ್ಟು ರಟ್ಟಾಗ್ದಂಗೆ ನೋಡ್ಕೋಬೇಕಲ್ಲ. ಅಕಸ್ಮಾತ್ ಏನಾದರೂ ನಮ್ಮ ಗುಟ್ಟು ರಟ್ಟಾಯಿತು ಅಂದರೆ ಎಲ್ಲ ನಮ್ಮ ತಲೆಗೆ ಬಂದು ಸುತ್ಕೊಂಡ್ಬಿಡ್ತದೆ. ಹುಷಾರಾಗಿರ್ಬೇಕಲ್ಲ ಮರಗೌಡ, ಎಲ್ಲ ನಿನ್ನ ನಮ್ಮ ಬಿಟ್ಟು ಬಿಟ್ಟಿದ್ದೀನಿ ನಾನು. ಹುಷಾರ್ಕಲ್ಲ. ಹ್ಞೂ ಕಣಪ್ಪಯ್ಯ, ಆಗಲಿ, ಎಲ್ಲ ನೀವು ಹೇಳ್ದಂಗೆ ಮಾಡಮ್ಮ. ಮಾಡಮ್ಮ. ಒಟ್ಟಿನಲ್ಲಿ ಸಿದ್ದೇಗೌಡ ಬಂದು ಇಲ್ಲಿ ಸೇರೋ ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಬಿಡ್ಬೇಕಲ್ಲ. ಭಗವಂತ, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಅಂದರೆ ಆಕಸ್ಮಿಕವಾಗಿ ತಪ್ಪು ನಡೆದೋಗದೆ. ಆ ಆಕ್ಸಿಡೆಂಟ್ ನಾನು ಬೇಕು ಅಂತ ಮಾಡಲಿಲ್ಲ. ಅವತ್ತು ಮಳೆ ಬರ್ತಿತ್ತು, ದಾರಿ ಕಾಣಿಸ್ತಾ ಇರಲಿಲ್ಲ. ಇದಕ್ಕಿದ್ದಾಗೆ ಕಾರ್ ಸ್ಪೀಡ್ ಆಯಿತು, ಅದರಿಂದ ಆಕ್ಸಿಡೆಂಟ್ ಆಯಿತು. ಅವತ್ತೇ ಈ ರೀತಿ ನನ್ನಿಂದ ಅನ್ಯಾಯ ಆಗದೆ ಅಂತ ನನಗೆ ಗೊತ್ತಾಗಿದ್ರೆ ಖಂಡಿತ ನಾನು ನನ್ನ ತಪ್ಪನ್ನು ಒಪ್ಕೋತಿದ್ದೆ. ಈಗಲೂ ನಾನು ಒಪ್ಕೊಳ್ಳೋಕ್ಕೆ ತಯಾರಿದ್ದೀನಿ.
ಆದರೆ ಈಗ ತಾನೇ ಮೇಡಮ್ ಅವ್ರು ಖುಷಿ ಆಗವ್ರೆ. ನನ್ನ ಮೇಲಿನ ಕೋಪ ನಿಧಾನವಾಗಿ ಕರಗ್ತಾ ಇದೆ. ಈ ಸಮಯದಲ್ಲಿ ಈಸಿಯ ಗೊತ್ತಾದ್ರೆ ಶಾಶ್ವತವಾಗಿ ನನ್ನಿಂದ ಅವ್ರು ದೂರ ಆಗ್ಬಿಡ್ತಾರೆ. ನನ್ನ ಪರಿಸ್ಥಿತಿ ಬಗ್ಗೆ ಮೇಡಮ್ ಅವ್ರು ಅರ್ಥ ಮಾಡ್ಕೊಂಡು ಖುಷಿ ಆಗಿರೋ ಹಾಗೆ ಮಾಡಪ್ಪ. ನನ್ನನ್ನು ತುಂಬ ಪ್ರೀತಿ ಮಾಡೋ ಗಂಡನ್ನ ಕೊಡು ಅಂತ ನಿನ್ನ ಹತ್ರ ಯಾವಾಗಲೂ ಬೇಡ್ಕೋತಿದ್ದೆ. ಆದರೆ ಈ ರೀತಿ ಪ್ರೀತಿಸೋ ಗಂಡನ ನನ್ನ ಸಂಗಾತಿಯಾಗಿ ಮಾಡ್ತೀಯ ಅಂತ ಮನಸ್ಸಿನಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಜಗತ್ತಲ್ಲಿ ಯಾರು ಪ್ರೀತಿ ಮಾಡದೇ ಇರೋ ಥರ ಗಂಡ ಸಿಕ್ಕಿದ್ದಾನೆ ಅಂತ ಖುಷಿ ಪಡ್ಲೋ ಅಥವಾ ಮನಃಶಾಂತಿನೇ ಕಿತ್ಕೊಳ್ಳೋ ಅಂತ ಗಂಡ ಸಿಕ್ಕಿದ್ದಾರೆ ಅಂತ ವ್ಯಥೆ ಪಡ್ಲೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಇವಾಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯ ಅಂತ ನಾನು ನಂಬಿದ್ದೀನಿ. ಚಿನ್ನಮರಿ, ನೀವಿಷ್ಟೊತ್ತು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರಿ ಅಂತ ನನಗೆ ಗೊತ್ತು. ಆದರೆ ಈಗ ನನಗೋಸ್ಕರನೇ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡ್ತೀನಿ.